ಮೇ 31ರಂದು ಒಕ್ಕಲಿಗರ ಸಂಘದ ಸರ್ವ ಸದಸ್ಯರ ಸಭೆ ನಡೆಯಲಿದೆ ಅಂತ ಬೆಂಗಳೂರಿನಲ್ಲಿ ರಾಜ್ಯ ಒಕ್ಕಲಿಗ ಸಂಘದ ಅಧ್ಯಕ್ಷ ಎಲ್ ಶ್ರೀನಿವಾಸ್ ಹೇಳಿದ್ದಾರೆ. ಹಲವು ತಾಂತ್ರಿಕ ಸಮಸ್ಯೆಗಳಿಂದ ಸಂಘದ ಸಭೆ ನಡೆದಿರಲಿಲ್ಲ. ಸರ್ವ ಸಂಘದ ಸಭೆಯಲ್ಲಿ ಆಡಿಟ್ ರಿಪೋರ್ಟ್ ಸಲ್ಲಿಸಲಾಗುವುದು. ಈ ಸಭೆಯಲ್ಲಿ ರಾಜ್ಯದ 6 ಲಕ್ಷಕ್ಕೂ ಹೆಚ್ಚು ಸದಸ್ಯರು ಭಾಗವಹಿಸಲಿದ್ದಾರೆ ಅಂತ ಅವರು ತಿಳಿಸಿದ್ದಾರೆ. ಅಲ್ಲದೆ ಡಿಕೆಶಿ ಅವರಿಗೆ ಸಿಎಂ ಸ್ಥಾನ ಸಿಗಲೇಬೇಕು, ಡಿಕೆಶಿ ಅವರಿಗೆ ಅನ್ಯಾಯವಾದರೆ ಒಕ್ಕಲಿಗ ಸಂಘ ಹೋರಾಟ ಮಾಡುತ್ತೆ ಅಂತ ಮಾತನಾಡಿದ್ದಾರೆ. ಇವತ್ತು ನಾವು ಆಡಳಿತ ವರದಿ ಮತ್ತು ಎಲ್ಲ ಆಡಿಟ್ ರಿಪೋರ್ಟು ಮತ್ತು ಇದೆಲ್ಲ ಕೂಡ ನಾವು ಇವತ್ತು ಮಾಡಿ ಸರ್ವ ಸದಸ್ಯರ ಸಭೆಯನ್ನು ಕರಿಬೇಕು ಅಂತೇಳಿ ತೀರ್ಮಾನ ಮಾಡಿ ಇವತ್ತು 31/5/2026 ನಾವು ಭಾನುವಾರ ಪ್ಯಾಲೇಸ್ ಗ್ರೌಂಡಲ್ಲಿ ಗೇಟ್ ನಂಬರ್ 4 ಗಾಯತ್ರಿ ಗ್ಯಾಂಗ್ ಇಲ್ಲಿ ಸಭೆ ನಡೀತೈತೆ. ಭಾನುವಾರ ಬೆಳಗ್ಗೆ 11 ಗಂಟೆ ಪ್ರಾರಂಭ ಆದರೆ ಸುಮಾರು ಸಂಜೆ ಗಂಟೆ ಕಾರ್ಯಕ್ರಮ ಇದು ಸಭೆ ನಡೀತೈತೆ. ಫಸ್ಟು ಸರ್ವ ಸದಸ್ಯರ ಸಭೆ ಆಗ್ತೈತೆ, ಆಮೇಲೆ 3 ಗಂಟೆ ತದನಂತರ ವಿಶೇಷ ಸರ್ವ ಸದಸ್ಯರ ಸಭೆ ಮಾಡಿ ನಾವು ಸಭೆಯನ್ನು ಮುಕ್ತಾಯ ಮಾಡಿ ಏನು ನಮ್ಮ ಆಡಳಿತ ಮಂಡಳಿ ವಕೀಲರ ಸಂಘ ಏನಿದೆ ಇಷ್ಟು ಒಂದು ಆಡಳಿತ ವರದಿಯನ್ನು ನಾವು ಒಪ್ಪಿಸಲಿಕ್ಕೆ ತೀರ್ಮಾನ ಮಾಡಿ ನಾವು ಒಪ್ಪಿಸಲಿಕ್ಕೆ ಸಿದ್ಧರಿದ್ದೇವೆ. ಇವತ್ತು ಪತ್ರಿಕಾ ಮಾಧ್ಯಮದಲ್ಲಿ ನೋಡಿ ನಮಗೆ ಖುಷಿಯಾಗಿದೆ, ಇಲ್ಲ ಅಂತಲ್ಲ, ಕೊಡಲೇಬೇಕು. ಅವರು ಇವತ್ತು ಹೈಕಮಾಂಡ್ ಏನಿದೆ, ಕಾಂಗ್ರೆಸ್ ಹೈಕಮಾಂಡ್ ಏನಿದೆ, ಅವ್ರು ಕೊಡೋದಕ್ಕೆ ತೀರ್ಮಾನ ಮಾಡೋದು ನಾವು ಭಾಳ ಸಂತೋಷ ಒಪ್ಕೊಳ್ತೀವಿ. ಬಟ್ ಇನ್ನೊಂದು 2-3 ದಿನದಲ್ಲಿ ಗೊತ್ತಾಗುತ್ತೆ. ಅದು ಬೈ ಚಾನ್ಸ್ ಏನು ಆ ಥರ ಕೊಡಲಿಲ್ಲ ಅಂತಂದರೆ ಸಂಘ ನಾವೆಲ್ಲ ಒಕ್ಕಲಿಗರು ಬೀದಿಗಿಳಿದು ಹೋರಾಟ ಮಾಡೋಂಥದ್ದು ಖಂಡಿತವಾಗೂ ಮಾಡೇ ಮಾಡ್ತೀವಿ. ಯಾವುದೇ ಅಲ್ಲ, ಹೋರಾಟ ಎಲ್ಲ ತಾಲೂಕು ಜಿಲ್ಲಾ ಮಟ್ಟದಲ್ಲಿ ಎಲ್ಲ ಕಡೆ ನಾವು ಹೋರಾಟ ಮಾಡ್ತೀವಿ. ಸಂಘದ ವತಿಯಿಂದ ಕರೆ ಕೊಟ್ಟು ಇಂಥ ನಮ್ಮ ಒಕ್ಕಲಿಗರಿಗೆ ಯಾರೇ ಇರ್ಬೋದು, ಈಗ 3 ಪಾರ್ಟಿನಲ್ಲಿ ನಮ್ಮ ಒಕ್ಕಲಿಗರಿದ್ದಾರೆ, ಎಲ್ಲೋ ಒಂದು ಕಡೆ ಅವರಿಗೆ ತೊಂದರೆ ಆದಾಗ, ಅವ್ರಿಗೆ ಅನ್ಯಾಯ ಆದಾಗ ನಾವು ಸಂಘದ